ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ.
ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ. ಘನಘೋರ ದುರಂತ, ಭೀಕರ ದುರಂತದ ಕರಾಳತೆಯನ್ನ ಈಗ ನಾವು ತೆರೆದಿಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಹಾರಿಬಲ್ ಆಗಿದೆ. ವಿಮಾನ ದುರಂತದ ಭೀಕರತೆಯನ್ನ ಯುವಕನೊಬ್ಬ ಬಿಚ್ಚಿಟ್ಟಿದ್ದಾನೆ. ವಿಮಾನ ಅಪ್ಪಳಿಸ್ತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಪ್ರತ್ಯಕ್ಷದರ್ಶಿ ಯುವಕನೊಬ್ಬ. ಹಾಸ್ಟೆಲ್ನಲ್ಲಿದ್ದ ನಮ್ಮ ವಸ್ತುಗಳೆಲ್ಲವೂ ಕೂಡ ಭಸ್ಮವಾಗಿವೆ. ವಿಮಾನದ ದುರಂತದ ಕರಾಳತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ವಿಮಾನ ದುರಂತದ ಭೀಕರತೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ರೀತಿಯಾಗಿದೆ. ವಿಮಾನ ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತಲ್ಲ, ವೈದ್ಯಕೀಯ ವಿದ್ಯಾರ್ಥಿಗಳು ಇದ್ದ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ನಲ್ಲಿ ಇದ್ದ 23 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳ ಪರಿಸ್ಥಿತಿ ಗಂಭೀರವಾಗಿದೆ, ಚಿಂತಾಜನಕ ಇದೆ. ಕೆಲವರು ಅಳಿದುಳಿದ ವಿದ್ಯಾರ್ಥಿಗಳಲ್ಲಿದ್ದವರು ಅವರು ಆ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದ್ದಾರೆ.